ಈ ಮಾಸ್ಟರ್ ಪ್ಲಾನ್ ಆದಮೇಲೆ ಮಾಸ್ಟರ್ ಪ್ಲಾನ್ ಪ್ರಕಾರ ಯಾರೇ ಭೂಮಿಯನ್ನು ಉಪಯೋಗಿಸೋದಾದ್ರೆ ಅದನ್ನ ಈಗ ಭೂ ಪರಿವರ್ತನೆ ಕನ್ವರ್ಷನ್ ತೆಗೆದಾಕ್ತಾ ಇದೀವಿ. ಸೊ ಕನ್ವರ್ಷನ್ ಮಾಸ್ಟರ್ ಪ್ಲಾನ್ ಪ್ರಕಾರ ಗ್ರೀನ್ ಬೆಲ್ಟ್ ಅಲ್ಲಿ ಗ್ರೀನ್ ಆಕ್ಟಿವಿಟೀಸು, ಯೆಲ್ಲೋ ಝೋನ್ ಅಲ್ಲಿ ಯೆಲ್ಲೋ ಆಕ್ಟಿವಿಟೀಸು, ರೆಡ್ ಅಲ್ಲಿ ರೆಡ್ ಆಕ್ಟಿವಿಟೀಸು, ಈ ರೀತಿಯಾಗಿ ಏನು ಮಾಸ್ಟರ್ ಪ್ಲಾನ್ ಆಗಿರುತ್ತೆ ಮಾಸ್ಟರ್ ಪ್ಲಾನ್ ಪ್ರಕಾರ ಉಪಯೋಗಿಸವಾಗಿದ್ರೆ ಅದಕ್ಕೆ ಕನ್ವರ್ಷನ್ ಬೇಕಾಗಿಲ್ಲ, ನೇರವಾಗಿ ಅವರು ಪ್ಲಾನಿಂಗ್ ಅಥಾರಿಟಿಗೆ ಹೋಗ್ಬೋದು. ಸೊ ಅವ್ರು ಹೇಳ್ದಂಗೆ ಇದು 3-4 ತಿಂಗಳು ಸುತ್ತೋದು. ಮತ್ತೆ ಇವತ್ತಿನ ವಿಡಿಯೋ ಬೆಂಗಳೂರು ಮತ್ತೆ ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಹೊಂದಿರೋರು ಈ ವಿಡಿಯೋನ ಕಂಪಲ್ಸರಿ ನೋಡಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ದೊಡ್ಡ ನಿರ್ಧಾರನ ಮಾಡಿದೆ. ಇನ್ನು ಗ್ರೇಟರ್ ಬೆಂಗಳೂರು ಏರಿಯಾದಲ್ಲಿ DC ಕನ್ವರ್ಷನ್ ಮಾಡಿಸೋದೇ ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇನ್ನು ಅಗ್ರಿಕಲ್ಚರಲ್ ಲ್ಯಾಂಡ್ನಲ್ಲಿ ಸ್ವಂತ ಮನೆ ಕಟ್ಬೋದಾ, ಅಪಾರ್ಟ್ಮೆಂಟ್ಸ್ ಕಟ್ಬೋದಾ, ಲೇಔಟ್ಗಳನ್ನು ಮಾಡ್ಬೋದಾ, ಅಥವಾ ಇದಕ್ಕಿರುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಈ ಎಲ್ಲ ಡೌಟ್ಸ್ಗಳ ಬಗ್ಗೆ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಾನು ಹೇಳುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನಿಸದೇ ಇದ್ದರೆ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ನಲ್ಲಿ ಒಂದು ಮಿಸ್ಟೇಕ್ ಆಗ್ಬೋದು. ನಮಸ್ಕಾರ, ಇನ್ಸ್ಟಾ ಭೂಮಿಗೆ ಸ್ವಾಗತ. ನೀವೇನಾದರೂ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಮನೆ, ಸೈಟ್, ಅಪಾರ್ಟ್ಮೆಂಟ್ ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಮ್ಮ ಇನ್ಸ್ಟಾ ಭೂಮಿಯ ಸಪೋರ್ಟ್ ಮುಖಾಂತರ ಡಾಕ್ಯುಮೆಂಟ್ ಸ್ಕ್ರೂಟ್ನಿ, ಅಗ್ರಿಮೆಂಟ್ ಡ್ರಾಫ್ಟಿಂಗ್, ಸೇಲ್ ಡೀಡ್ ಡ್ರಾಫ್ಟಿಂಗ್ ಹಾಗೆ ಪ್ರಾಪರ್ಟಿಯ ರಿಜಿಸ್ಟ್ರೇಷನ್ ಸಪೋರ್ಟು ತಗೊಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲಿಗೆ ಲೀಗಲ್ ಚೇಂಜಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಕರ್ನಾಟಕ ಗೌರ್ಮೆಂಟ್ ಅಮೆಂಡ್ ಮಾಡಿರುವ ಪ್ರಕಾರ ಸೆಕ್ಷನ್ 95 ಮತ್ತು 106E ಅಮೆಂಡ್ ಮಾಡುವ ಮುಖಾಂತರ ಈ ಚೇಂಜಸ್ನ ತಂದಿದೆ. ಸೆಕ್ಷನ್ 95 ಅಂತ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ನ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಟ್ ಮಾಡುವಂಥ ಒಂದು ಪ್ರಾವಿಷನ್. ಈಗ ರೂಲ್ 106E ಪ್ರಕಾರ ಗ್ರೇಟರ್ ಬ್ಯಾಂಗ್ಳೂರ್ ಏರಿಯಾದಲ್ಲಿ ಅಪ್ರೂವ್ಡ್ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂದರೆ CDP ಇದ್ದರೆ ಲ್ಯಾಂಡ್ ಯೂಸನ್ನು CDP ಝೋನಿಂಗ್ ಆಧಾರದ ಮೇಲೆ ಡಿಸೈಡ್ ಮಾಡ್ಬೋದು. ಅಂದರೆ ಸೆಕ್ಷನ್ 95 ಅಡಿಯಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ನಿಂದ DC ಕನ್ವರ್ಷನ್ ಆರ್ಡರ್ನ ತಗೊಳ್ಳುವಂತಹ ರಿಕ್ವೈರ್ಮೆಂಟನ್ನು ತೆಗೆದುಹಾಕಲಾಗಿದೆ. ಅರ್ಲಿಯರ್ ಪ್ರೋಸೆಸ್ ಹೇಗಿತ್ತು ಅಂತಂದರೆ, ನೀವು ನಿಮ್ಮ ಹತ್ರ ಇರುವಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ನ ರೆಸಿಡೆನ್ಷಿಯಲ್ ಪರ್ಪಸ್, ಅಪಾರ್ಟ್ಮೆಂಟ್ ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ ಮೊದಲಿಗೆ DC ಕನ್ವರ್ಷನ್ ಮಾಡಿಸೋದು ಕಂಪಲ್ಸರಿ ಆಗಿತ್ತು. ನೀವು DC ಕನ್ವರ್ಷನ್ನ ತಗೊಳ್ಬೇಕು ಅಂತಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಬೇಕಿತ್ತು, DC ವಿಸಿಟ್ ಮಾಡಬೇಕಾಗಿತ್ತು, ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕಾಗಿತ್ತು, ಹಾಗೆ ಹಲವಾರು ತಿಂಗಳುಗಳು ವೆಯ್ಟ್ ಮಾಡಿ DC ಅಪ್ರೂವಲ್ನ ತಗೊಳ್ಬೇಕಾಗಿತ್ತು. ಇದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ ಮೇಲೇನೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಯಿಂದ ಅಪ್ರೂವಲ್ ಸಿಗ್ತಾ ಇತ್ತು. ಅಂದರೆ ಒಂದೇ ಪ್ರಾಜೆಕ್ಟ್ಗೆ ಗೌರ್ಮೆಂಟಿನ ಬೇರೆ ಬೇರೆ 2 ಡಿಪಾರ್ಟ್ಮೆಂಟ್ಸ್ಗಳಿಂದ ಅಪ್ರೂವಲ್ಸ್ನ ತಗೊಳ್ಬೇಕಾಗಿತ್ತು. ಇದರಿಂದಾಗಿ ಡಿಲೇಸ್ ಜಾಸ್ತಿ ಆಗ್ತಾ ಇತ್ತು, ಪೇಪರ್ ವರ್ಕ್ ಜಾಸ್ತಿ ಆಗ್ತಾ ಇತ್ತು, ಮತ್ತೆ ಕಾಸ್ಟು ಕೂಡ ತುಂಬ ಜಾಸ್ತಿ ಆಗ್ತಾ ಇತ್ತು. ಈಗ ಏನು ಚೇಂಜಸ್ ಆಗಿದೆ ಅಂತ ಅಂದರೆ, ಗ್ರೇಟರ್ ಬೆಂಗಳೂರು ಏರಿಯಾದಲ್ಲಿ ಅಪ್ರೂವ್ಡ್ CDP ಪ್ಲಾನ್ ಅವೈಲೇಬಲ್ ಇದ್ದರೆ ಸಪ್ರೇಟಾಗಿ DC ಕನ್ವರ್ಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಮೊದಲು ಅಗ್ರಿಕಲ್ಚರಲ್ ಲ್ಯಾಂಡ್ ಇತ್ತು ಅಂತ ಅಂದರೆ ಫಸ್ಟ್ DC ಕನ್ವರ್ಷನ್ ಮಾಡಿಸ್ಬೇಕಿತ್ತು, ನಂತರ ಲೋಕಲ್ ಪ್ಲಾನಿಂಗ್ ಅಪ್ರೂವಲ್ ತಗೊಳ್ಬೇಕಿತ್ತು, ಅದಾದಮೇಲೆ ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ತಗೊಳ್ಬೇಕಿತ್ತು. ಆದರೆ ಈಗ CDP ಝೋನಿಂಗ್ ಚೆಕ್ ಮಾಡಿಕೊಂಡು ಪ್ಲಾನ್ ಅಪ್ರೂವಲ್ ಮಾಡಿಕೊಂಡು ನಂತರ ಬಿಲ್ಡಿಂಗ್ ಪರ್ಮಿಷನ್ ತಗೋಬೋದು. ನೆಕ್ಸ್ಟ್ CDP ಅಂತ ಅಂದರೆ ಏನು? CDP ಅಂತ ಅಂದರೆ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲಾನ್ ಅಂತ. ಇದು ಗೌರ್ಮೆಂಟಿನ ಮಾಸ್ಟರ್ ಪ್ಲಾನ್ ಆಗಿದ್ದು ಸರ್ವೆ ನಂಬರ್ ಮುಖಾಂತರ ರೆಸಿಡೆನ್ಷಿಯಲ್, ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಅಗ್ರಿಕಲ್ಚರಲ್, ಗ್ರೀನ್ ಝೋನ್, ಪಾರ್ಕ್ ಹಾಗೂ ಪಬ್ಲಿಕ್ ಯುಟಿಲಿಟೀಸ್ ಮುಂತಾದ ಲ್ಯಾಂಡ್ ಯೂಸ್ಗಳನ್ನು ಸೆಗ್ರಿಗೇಟ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲ್ಯಾಂಡ್ CDP ಪ್ಲಾನ್ ಪ್ರಕಾರ ರೆಸಿಡೆನ್ಷಿಯಲ್ ಝೋನ್ನಲ್ಲಿ ಬರ್ತಾ ಇದೆ ಅಂತಂದರೆ ಸಪರೇಟಾಗಿ DC ಕನ್ವರ್ಷನ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗೆ ಪ್ಲಾನ್ ಅಪ್ರೂವಲ್ ತಗೊಂಡು ಬಿಲ್ಡಿಂಗ್ಗೆ ಪರ್ಮಿಷನ್ ತಗೋಬೋದು. ಅದೇ ನಿಮ್ಮ ಲ್ಯಾಂಡ್ ಏನಾದರೂ ಅಗ್ರಿಕಲ್ಚರಲ್ ಝೋನ್ ಅಥವಾ ಗ್ರೀನ್ ಬೆಲ್ಟ್ ಝೋನ್ನಲ್ಲಿ ಬರ್ತಾ ಇದೆ ಅಂತ ಅಂದರೆ ಅಪಾರ್ಟ್ಮೆಂಟ್, ಲೇಔಟ್ ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ನೀವು ಗಮನಿಸಬೇಕಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ಅಮೆಂಡ್ಮೆಂಟ್ ಬಂದಿದೆ ಅಂತ ಹೇಳಿ ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ನು ಡೆವಲಪ್ ಮಾಡ್ಬೋದು ಅಂತ ಅರ್ಥ ಅಲ್ಲ. ಇನ್ನು CDP ಝೋನಿಂಗ್, ಪ್ಲಾನಿಂಗ್ ಅಥಾರಿಟಿ ರೆಗ್ಯುಲೇಷನ್ಸ್, ಬಿಲ್ಡಿಂಗ್ ಬೈಲಾಸ್, ಎನ್ವಿರಾನ್ಮೆಂಟಲ್ ರೂಲ್ಸ್, ರೋಡ್ ವಿಡ್ತ್ ರಿಕ್ವೈರ್ಮೆಂಟ್ಸ್ ಹಾಗೂ ಅಗತ್ಯ ಅಪ್ರೂವಲ್ಸ್ಗಳನ್ನು ಕಡ್ಡಾಯವಾಗಿ ತಗೊಳ್ಬೇಕಾಗತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ಮುಂದಿನ ದಿನಗಳಲ್ಲಿ ಪ್ರಾಪರ್ಟಿ ಗ್ರೇಟರ್ ಬ್ಯಾಂಗ್ಳೂರ್ ಏರಿಯಾ ಒಳಗಿದೆಯಾ, ಅಪ್ರೂವ್ಡ್ CDP ಇದೆಯಾ, ಸರ್ವೆ ನಂಬರ್ ಯಾವ ಝೋನ್ನಲ್ಲಿದೆ, ಅಫಿಷಿಯಲ್ ನೋಟಿಫಿಕೇಶನ್ಸ್ ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿ ನಂತರನೇ ಮುಂದುವರಿಬೇಕು. ನಿಮಗೆ ಈ ರೀಸೆಂಟ್ ಅಮೆಂಡ್ಮೆಂಟಿನ
ಗೌರ್ಮೆಂಟ್ ಆರ್ಡರ್ ಸಾಫ್ಟ್ ಕಾಪಿ PDF ಫಾರ್ಮ್ನಲ್ಲಿ ಬೇಕು ಅಂತ ಅಂದರೆ 106 ಅಂತ ಕಮೆಂಟ್ ಮಾಡಿ ನಾವು ನಿಮಗೆ ಸಾಫ್ಟ್ ಕಾಪಿನ ವಾಟ್ಸಪ್ ಮುಖಾಂತರ ಕಳಿಸ್ಕೊಡ್ತೀವಿ. ಇವತ್ತು ನೀವು ತಿಳ್ಕೊಂಡಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಎಫರ್ಟ್ಗೆ ಒಂದು ಲೈಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಪ್ರಾಪರ್ಟಿ ಬೈ ಮಾಡೋದಕ್ಕೆ ಮುಂಚೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ಇನ್ನಷ್ಟು ಲೀಗಲ್ ರಿಲೇಟೆಡ್ ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ಗಳನ್ನ ತಗೊಂಡು ಬರ್ತಾನೆ ಇರ್ತೀರಿ. ನಮ್ಮ ಇನ್ಸ್ಟಾಭೂಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.